Okay, in the last video we saw how to compare two fractions. ನಾ ಹೇಳ್ತಾ ಇದ್ದೆ ನಿಮಗೆ ಡಿನಾಮಿನೇಟರ್ ಸೇಮ್ ಆಗಿದ್ದರೆ ನ್ಯೂಮರೇಟರ್ನ ನೋಡಿ ಯಾವುದು ದೊಡ್ಡ ನ್ಯೂಮರೇಟರು ದಟ್ ಈಸ್ ಅ ಗ್ರೇಟರ್ ಫ್ರ್ಯಾಕ್ಷನ್, ಯಾವುದು ಚಿಕ್ಕ ನ್ಯೂಮರೇಟರು ದಟ್ ಈಸ್ ಅ ಸ್ಮಾಲರ್ ಫ್ರ್ಯಾಕ್ಷನ್ ಅಂತ. ಐ ಆಲ್ಸೋ ಟೋಲ್ಡ್ ಯು ವಾಟ್ ಹ್ಯಾಪನ್ಸ್ ವೆನ್ ದ ಡಿನಾಮಿನೇಟರ್ಸ್ ಆರ್ ನಾಟ್ ಕಾಮನ್. ಡಿನಾಮಿನೇಟರ್ಸ್ ಕಾಮನ್ ಅಲ್ಲದೆ ಇದ್ದಾಗ ಅವನ್ನು ಕಾಮನ್ ಹೇಗೆ ಮಾಡೋದು ಅಂತಲೂ ನಾನು ನಿಮ್ಗೆ ಹೇಳಿಕೊಟ್ಟೆ. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ, ಎಲ್ ಸಿ ಎಮ್ನ ಡಿನಾಮಿನೇಟರಿಂದ ಡಿವೈಡ್ ಮಾಡಿ ಬರುವಂಥ ಕೋಷಂಟಿಂದ ಇಡೀ ಫ್ರ್ಯಾಕ್ಷನ್ನ ಮಲ್ಟಿಪ್ಲೈ ಮಾಡಿ ಫ್ರ್ಯಾಕ್ಷನ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಫ್ರ್ಯಾಕ್ಷನ್ನು ಮಾಡ್ಕೊಳ್ಳಿ, ಎರಡು ಕಾಮನ್ ಡಿನಾಮಿನೇಟರ್ಸಿಗೆ ಕನ್ವರ್ಟ್ ಆಗುತ್ತೆ. ಕಾಮನ್ ಡಿನಾಮಿನೇಟರ್ಸಿಗೆ ಕನ್ವರ್ಟ್ ಆದಮೇಲೆ ಯಾವುದು ಹೈಯೆಸ್ಟ್ ನ್ಯೂಮರೇಟರ್ ಇರುತ್ತೋ ದಟ್ ಈಸ್ ದ ಹೈಯೆಸ್ಟ್ ಫ್ರ್ಯಾಕ್ಷನ್ ಅಂತ ಹೇಳಿದೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ಇನ್ ದಿಸ್ ಕ್ಲಾಸ್ ವಿ ಗೋನ್ ಟು ಸ್ಟಡಿ ವಾಟ್ ಹ್ಯಾಪನ್ಸ್ ವಿತ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸ್. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಹೇಗೆ ಮಾಡೋದು ಫ್ರ್ಯಾಕ್ಷನ್ಸ್ನ ಅನ್ನೋದನ್ನು ನೋಡೋಣ. ಇಲ್ಲೂ ಕೂಡ ಎರಡು ಸಿಚುವೇಶನ್ ಬರುತ್ತೆ. ಒಂದು ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್. ಡಿನಾಮಿನೇಟರ್ ಸೇಮ್ ಇದ್ದಾಗ ಏನಾಗುತ್ತೆ ಅಂತ. ಡಿನಾಮಿನೇಟರ್ ಸೇಮ್ ಇದ್ದಾಗ ಇಟ್ಸ್ ಎ ಪ್ರಿಟಿ ಈಸಿ ಟಾಸ್ಕ್. ನೀವೇನು ಮಾಡಬೇಕು ಅಂದರೆ ನ್ಯೂಮರೇಟರ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಡಿನಾಮಿನೇಟರ್ನ ಹಾಗೆ ಬರ್ಕೊಳ್ಳಿ. ಓಕೆ, ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ನ್ಯೂಮರೇಟರ್ನ ಮಾತ್ರ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಡಿನಾಮಿನೇಟರ್ಸ್ನ ಹಾಗೆ ಬರ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಇದು 5/7 + 6/7. ಸೊ ವಿ ಸಿ ದ್ಯಾಟ್ ಬೋತ್ ದ ಡಿನಾಮಿನೇಟರ್ಸ್ ಆರ್ ಸೇಮ್. ಎರಡು 7 ಇದೆ. ಅದರಿಂದ ಏನು ಮಾಡ್ತೀವಿ ಅಂದರೆ 5ನ 6ನ ನ್ಯೂಮರೇಟರ್ನ ಆ್ಯಡ್ ಮಾಡ್ಕೋತೀವಿ, ವಿಚ್ ಬಿಕಮ್ಸ್ 11. 7ನ ಹಾಗೆ ರಿಟೇನ್ ಮಾಡ್ತೀವಿ. 7ನ ಆ್ಯಡ್ ಮಾಡಬಾರ್ದು, 7ನ ಹಾಗೆ ರಿಟೇನ್ ಮಾಡಬೇಕು. ಅದೇ ರೀತಿ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಇದು 4/5 - 2/5. 5ನ ಹಾಗೆ ರಿಟೇನ್ ಮಾಡಿದ್ದೀವಿ. 4 - 2 ಮಾಡಿ 2 ಆನ್ಸರ್ ಬಂದಿದೆ. ಸೊ ಇಟ್ ಇಸ್ 2/5. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ನ್ಯೂಮರೇಟರ್ನ ಮಾತ್ರ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕು, ಡಿನಾಮಿನೇಟರ್ನ ಹೇಗಿದೆಯೋ ಹಾಗೆ ಉಳಿಸ್ಕೋಬೇಕು. ನಾವು ವೆನ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್, ಎರಡು ಡಿನಾಮಿನೇಟರ್ಸ್ ಡಿಫ್ರೆಂಟ್ ಆಗಿದ್ದಾಗ ಹೇಗೆ ಮಾಡಬೇಕು ಅಂತ. ಡಿನಾಮಿನೇಟರ್ಸ್ನ ಡಿಫ್ರೆಂಟ್ ಆಗಿದ್ದಾಗ ಡಿನಾಮಿನೇಟರ್ಸ್ ಸೇಮ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್ ಲಾಸ್ಟ್ ವಿಡಿಯೋಲ್ಲಿ ಹೇಳ್ದ ಹಾಗೆ ಡಿನಾಮಿನೇಟರ್ಸ್ನ ಕಾಮನ್ ಮಾಡ್ಕೋಬೇಕು. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿಕೊಂಡು ಕಾಮನ್ ಮಾಡಿಕೊಂಡು ಫ್ರ್ಯಾಕ್ಷನ್ಸ್ನ ಆ ನಂತರ ನೀವು ಇದಕ್ಕೆ ಹಿಂದೆ ಹೇಳ್ಕೊಟ್ನಲ್ಲ ಹಾಗೆ ನ್ಯೂಮರೇಟರ್ಸ್ನ ಆ್ಯಡ್ ಮಾಡಿಕೊಂಡು ಅಥವಾ ಸಬ್ಟ್ರಾಕ್ಟ್ ಮಾಡಿಕೊಂಡು ವರ್ಕೌಟ್ ಮಾಡ್ಕೋಬೇಕು. ಸೊ ಸೇ 5/6 ಆ್ಯಂಡ್ 3/8. ಸೊ 6ಗೆ 8ಗೆ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ, ಆ ಎಲ್ ಸಿ ಎಮ್ಮಿಂದ 6ನ ಡಿವೈಡ್ ಮಾಡಿದ್ರೆ ಯು ಗೆಟ್ 4. ಸೊ 5/6 × 4/4 ವಿಲ್ ಬಿ 20/24. ಅದೇ ರೀತಿ 3/8, 24ನ 8ಅಲ್ಲಿ ಡಿವೈಡ್ ಮಾಡಿದ್ರೆ 3 ಬರುತ್ತೆ. ಆ 3ನ ನಾವು ಈ 3/8ಗೆ ಡಿವೈಡ್ ಮಾಡಿದ್ರೆ 3/8 × 3/3 ವಿಚ್ ಇಸ್ 9/24. ಓಕೆ, ಸೊ ಈಗ 20/24 + 9/24 ಇವೆರಡನ್ನ ಆ್ಯಡ್ ಮಾಡಬೇಕು ಅಂದರೆ 20 + 9ನ ಆ್ಯಡ್ ಮಾಡ್ಕೋತೀವಿ, ವಿಚ್ ಬಿಕಮ್ಸ್ 29. 24ನ ಹಾಗೆ ರಿಟೇನ್ ಮಾಡ್ತೀವಿ. ಓಕೆ, ಸಬ್ಟ್ರಾಕ್ಷನ್ ಕೂಡ ಇದೇ ರೀತಿ ಮಾಡೋದು. 2/5 - 3/2. 5ಗೆ 2ಗೆ ಕಾಮನ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ಕೋತೀವಿ, ವಿಚ್ ವಿಲ್ ಬಿ 10. ಸೊ 10 ಈ ಫ್ರ್ಯಾಕ್ಷನ್ನ 10ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ ಬಿಕಮ್ಸ್ 4/10. ಈ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಬೇಕು ಅಂದರೆ ಇಟ್ ಬಿಕಮ್ಸ್ 15/10. ಸೊ 4/10 - 15/10. 10ನ ಹಾಗೆ ರಿಟೇನ್ ಮಾಡ್ಕೊಳ್ಳಿ. 4 - 15 ವಿಚ್ ವಿಲ್ ಬಿ -11/10. ಓಕೆ, ಸೊ ದಿಸ್ ಇಸ್ ಹೌ ವಿ ಡೂ ಇಟ್. ಈಗ ಇನ್ನೊಂದು ಕ್ವೆಶನು, ಹೋಲ್ ನಂಬರ್ ಬಂದರೆ, ಫ್ರ್ಯಾಕ್ಷನ್ ಅಲ್ದಿರೋ ಹೋಲ್ ನಂಬರ್ ಬಂದರೆ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನೋಡಿ 5, ಇದಕ್ಕೆ ಡಿನಾಮಿನೇಟರ್ ಎಲ್ಲ ಏನೂ ಇಲ್ಲ, ಹೋಲ್ ನಂಬರ್. ಸೊ 5 + 1/4 ಹೇಗೆ ಮಾಡೋದು. 5 + 1/4 ಮಾಡಬೇಕಂದ್ರೆ ಈ 5ಗೆ ಡಿನಾಮಿನೇಟರ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಹೋಲ್ ನಂಬರ್ಗೆ ಡಿನಾಮಿನೇಟರ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 1ಗೂ 4ಗೂ ಎಲ್ ಸಿ ಎಮ್ ಕಂಡಿಡ್ಕೊಳ್ಳಿ, ವಿಚ್ ವಿಲ್ ಬಿ 4. ಆನಂತರ ಅಗೇನ್ ಸೇಮ್ ಕನ್ವರ್ಷನ್. ಸೊ 5/1 × 4/4 ಮಾಡ್ಕೋತೀವಿ, ವಿಚ್ ವಿಲ್ ಬಿ 20/4. ಅದೇ ರೀತಿ 1/4ಗೆ ಹಾಗೆ ರಿಟೇನ್ ಮಾಡ್ಕೊಳ್ಳೋದು. ಸೊ ಇಟ್ ವಿಲ್ ಬಿ 1/4. ಸೊ ದಿಸ್ ವಿಲ್ ಬಿ 20 + 1 21/4. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇದೊಂದು ಮಲ್ಟಿಪಲ್ ಆಪ್ರೇಷನ್ಸ್ ಇರುವಂಥ ಪ್ರಾಬ್ಲಮ್. ದಿಸ್ ಇಸ್ 1/3 + 5/2 - 1/4. ಸೊ 1/3 + 5/2 - 1/4
ಈ 3 2 4 ಮೂರು ನಂಬರ್ಸ್ಗೆ ಎಲ್ ಸಿ ಎಮ್ನ ಕಂಡುಹಿಡ್ಕೊಳ್ಳೋದು. 3 2 4ಗೆ ಎಲ್ ಸಿ ಎಮ್ ಬಂದು 24 ಆ್ಯಂಡ್ ದೆನ್ ವಿ ಗೋಣ ಕನ್ವರ್ಟ್ ಈಚ್ ಒನ್ ಆಫ್ ದೆಮ್. 1/3ನ 24 ಅಂದರೆ 8ಇಂದ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ 1/3 ಇಂಟು 8/8, ಸೊ ಇಟ್ ಬಿಕಮ್ಸ್ 8/24. ನೆಕ್ಸ್ಟ್ ಒನ್ ಇಸ್ 5/2. 24 ಅದರಿಂದ 12ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 5/2 ಇಂಟು 12/12 60/24. ಆ್ಯಂಡ್ ದೆನ್ ಯು ಹ್ಯಾವ್ 1/4. 24 ಅಂದರೆ 6ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇಟ್ ವಿಲ್ ಬಿ 6/24. ಸೊ ದಿಸ್ ಬಿಕಮ್ಸ್ 80 ಪ್ಲಸ್ 60 minus 6/24. 80 plus 60 minus 6 is 62/24, which is 31/12. Okay. Idu addition and subtraction of fractions. Okay. I hope all of you have understood. Now we'll see multiplication of fractions. The multiplication of fractions is very, very simple. All that you have to do is multiply numerator to numerator and denominator to denominator. ನ್ಯೂಮ್ರೇಟರ್ಗಳು ಎರಡನ್ನು ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಎರಡನ್ನು ಮಲ್ಟಿಪ್ಲೈ ಮಾಡಿ. ಬರೋ ಆನ್ಸರ್ ಇಸ್ ಯೋರ್ ಪ್ರಾಡಕ್ಟ್. ಅದನ್ನು ಸಿಂಪ್ಲಿಫೈ ಬೇಕಾದ್ರೆ ಮಾಡ್ಬೋದು. ಸೊ ಇಲ್ಲಿ ನೋಡಿ 3/7 ಇಂಟು 5/6, 3 5s are 15, 7 6s are 42. 15/42 ಇಸ್ ಯೋರ್ ಪ್ರಾಡಕ್ಟ್. ಇದನ್ನು ಸಿಂಪ್ಲಿಫೈ ಮಾಡಿ 5/14 ಮಾಡ್ಕೊಳ್ಳಿ. ಓಕೆ. ಸಿಮಿಲರ್ಲಿ ಯು ಹ್ಯಾವ್ 2/5 ಇಂಟು 3/4, which is 2 into 3 into 5 into 4, which is 6/20. ಇದನ್ನು ಸಿಂಪ್ಲಿಫೈ ಮಾಡಿ 3/10 ಅಂತ ಬರ್ಕೊಂಡಿದ್ದೀವಿ. ಸೊ ಮಲ್ಟಿಪ್ಲಿಕೇಶನ್ ಇಸ್ ವೆರಿ ಸಿಂಪಲ್. ನ್ಯೂಮ್ರೇಟರ್ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರಿಗೆ ಮಲ್ಟಿಪ್ಲೈ ಮಾಡಿ, ಯು ಗೆಟ್ ದ ಆನ್ಸರ್. ಡಿವಿಷನ್ ಹೇಗೆ ಮಾಡೋದು? ಡಿವಿಷನ್ ಮಾಡಬೇಕಾದ್ರೆ when you divide one fraction by another fraction, you have to multiply the first fraction by reciprocal of second fraction. ಏನು ಹೀಗಂದರೆ, ಈಗ ನಾನು 3/5ನ ಡಿವೈಡ್ ಮಾಡಬೇಕು 6/5ಇಂದ. ಓಕೆ, ಹೌ ಡು ಐ ಡೂ ದಿಸ್? ಫಸ್ಟ್ ಫ್ರ್ಯಾಕ್ಷನ್ ಏನು ಹೇಳಿದೆ, 3/5. ಇದನ್ನು ಡಿವೈಡ್ ಮಾಡಬೇಕಾದ್ರೆ 6/5ಇಂದ. ಸೊ 6 ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು 6/5 ರೆಸಿಪ್ರೋಕಲಿಂದ. ರೆಸಿಪ್ರೋಕಲ್ ಅಂದರೆ ಇದನ್ನು ಉಲ್ಟಾ ಮಾಡ್ಕೋಬೇಕು. ನ್ಯೂಮ್ರೇಟರ್ ಡಿನಾಮಿನೇಟರ್ ಆಗಬೇಕು, ಡಿನಾಮಿನೇಟರ್ ನ್ಯೂಮ್ರೇಟರ್ ಆಗಬೇಕು. ಸೊ ಇಟ್ ಬಿಕಮ್ಸ್ 5/6. ಅರ್ಥ ಆಯ್ತಾ? 3/5ನ 6/5ಇಂದ ಡಿವೈಡ್ ಮಾಡಬೇಕು ಅಂದರೆ 6/5 ಅಂದರೆ ಸೆಕೆಂಡ್ ಫ್ರ್ಯಾಕ್ಷನ್ನ ಉಲ್ಟಾ ಮಾಡ್ಕೊಂಡು ಅದನ್ನು ರೆಸಿಪ್ರೋಕಲ್ ಅಂತ ಕರಿತೀವಿ ನಾವು. ಆ ರೆಸಿಪ್ರೋಕಲ್ ಮಾಡಿಕೊಂಡು ಅದನ್ನು ಮಲ್ಟಿಪ್ಲೈ ಮಾಡಬೇಕು ಜ್ಞಾಪಕದಲ್ಲಿ. ಸೊ ದಿಸ್ ಇಸ್ 15/30. ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಅಥವಾ ವಿಚ್ ವಿಲ್ ಬಿ 1/2. ಅಥವಾ ಏನು ಮಾಡ್ಬೋದು ಅಂದರೆ ಇದನ್ನಿಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇರುತ್ತಲ್ಲ, ಇಲ್ಲಿ ಕ್ಯಾನ್ಸಲ್. 5 1s ಕ್ಯಾನ್ಸಲ್, 3 1s 3 2s ಕ್ಯಾನ್ಸಲ್. ಸೊ 1 into 1 is 1, 1 into 2 is 2. ಹೀಗೆ ಬೇಕಾದ್ರೂ ಮಾಡ್ಬೋದು. ಸೊ ಇಲ್ಲಿ ನೀವು ಎಕ್ಸಾಂಪಲ್ಸಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಒನ್ ಇಸ್ 4/3 into 8/6 divided by 8/6. so 4/3 into 6/8. ಇದನ್ನು ಹೀಗೆ ಮಲ್ಟಿಪ್ಲೈ ಮಾಡಿ ಕೂಡ ನೀವು ಸಿಂಪ್ಲಿಫೈ ಮಾಡ್ಬೋದು. 4 6 24, 3 8 24 into 1 ಇಲ್ಲಿ ಮಾಡಿದ್ದೀನಿ ನೋಡಿ ಹಾಗೆ. ಅಥವಾ ಇಲ್ಲಿ ಕೂಡ ಸಿಂಪ್ಲಿಫೈ ಮಾಡ್ಕೋಬೋದು ಇಲ್ಲಿ ಮಾಡಿರೋ ರೀತಿ. 4 1s 4 2s 3 1s 3 2s 2 1s 2 2s. ಸೊ 1 into 1 into 1 into 1 is 1. ಸೊ ಹೀಗೆ ಕೂಡ ಮಾಡ್ಬೋದು. ಈಗ ಹೋಲ್ ನಂಬರ್ ಬಂದರೆ ಹೇಗೆ ಡಿವೈಡ್ ಮಾಡಬೇಕು ಅದೇ ರೀತಿ ನಾನು ನಿಮಗೆ ಅಡಿಷನ್ ಸಬ್ಟ್ರಾಕ್ಷನಲ್ಲಿ ಹೇಳ್ಕೊಟ್ಟಲ್ಲ, ಅದೇ ರೀತಿ ಇಲ್ಲೂ ಹೋಲ್ ನಂಬರ್ ಇದ್ದರೆ ಡಿವೈಡೆಡ್ ಬೈ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ 5/1 ಅಥವಾ 5 ಇಂಟು 2/3. ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿ, ಇಲ್ಲಾಂದರೆ ಹಾಗೆ ಬರೀರಿ. ದಿಸ್ ಇಸ್ 10/3. ಓಕೆ, ಅದೇ ರೀತಿ 12/13 into 5. So 12/13 into 1/5. 5 ಇಲ್ವಾ, 5/1 ಅಂತ ರೆಸಿಪ್ರೋಕಲ್ 1/5. ಸೊ ಕ್ಯಾನ್ಸಲ್ ಆದರೆ ಮಾಡಿ, ಇಲ್ಲ ಅಂದರೆ ಹಾಗೆ ಬರ್ಕೊಳ್ಳಿ. ಸೊ ದಿಸ್ ಇಸ್ 12/65. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಪೋಸ್ಟ್ ಇಟ್ ಇನ್ ದ ಕ್ಲಾಸ್ ರೂಮ್.